ಹಲೋ ಹಾಯ್ ಫ್ರೆಂಡ್ಸ್, ಇಂದು ಹಿರಿಯರ ದಿನಾಚರಣೆಯ ಕುರಿತು ಪ್ರಬಂಧ ಅಥವಾ ಭಾಷಣ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿಪಿಕ್ಕಿಗಳು ನಾವೆಲ್ಲ. ವೃಕ್ಷದ ವಂಶ ಬೆಳೆದು ಫಲ ನೀಡಲು ಬೇರು ಹೇಗೆ ಸಹಾಯಕಾರಿಯೋ ಹಾಗೆ ಅಜ್ಜ ಅಜ್ಜಿಯರು ಅಥವಾ ಹಿರಿಯರು ಕುಟುಂಬಕ್ಕೆ ಅಷ್ಟೇ ಸಹಕಾರಿ. ಅಜ್ಜ ಅಜ್ಜಿಯರ ಪ್ರೀತಿ, ವಾತ್ಸಲ್ಯ, ಮಮತೆಗಳಿಂದ ಇಂದಿನ ಯುವಜನತೆ ಮಕ್ಕಳು ವಂಚಿತರಾಗುತ್ತಿದ್ದಾರೆ. ಹಿರಿಯರಿಲ್ಲದ ಮನೆ ಮೊಸರನ್ನವಿಲ್ಲದ ಅಥವಾ ಮಜ್ಜಿಗೆ ಇಲ್ಲದ ಊಟವಿದ್ದಂತೆ. ಅಂದರೆ ಎಂತಹ ಭೂರಿ ಭೋಜನ ಮಾಡಿದರೂ ಮೊಸರನ್ನವಿಲ್ಲದೆ ಊಟ ಪರಿಪೂರ್ಣವಾಗುವುದಿಲ್ಲವೋ, ಹಿರಿಯರಿಲ್ಲದ ಮನೆಯೂ ಕೂಡ ಒಂದು ರೀತಿ ಅಪೂರ್ಣವಿದ್ದಂತೆಯೇ. ಇಂದು ನಗರೀಕರಣ, ಪಾಶ್ಚಾತ್ಯೀಕರಣ, ವಿಭಕ್ತ ಕುಟುಂಬದಿಂದಾಗಿ ಮಕ್ಕಳು ಹಿರಿಯರ ಪ್ರೀತಿಯಿಂದ ವಂಚಿತರಾಗಿದ್ದಾರೆ. ಅಜ್ಜ ಅಜ್ಜಿಯರ ವಾತ್ಸಲ್ಯದಿಂದ ವಂಚಿತರಾದ ಮೊಮ್ಮಕ್ಕಳು ಬೇರು ಇಲ್ಲದ ಬಳ್ಳಿಯಂತೆ. ಹಿರಿಯರ ತ್ಯಾಗ, ಅನುಭವ, ಸಮಾಜಕ್ಕೆ ನೀಡಿದ ಸೇವೆ ಸ್ಮರಿಸುವ ಸಲುವಾಗಿ ಮತ್ತು ಅವರ ಜೀವನದ ಮೌಲ್ಯಗಳನ್ನ ಗುರುತಿಸುವ ಸಲುವಾಗಿ ಹಿರಿಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 1990 ಅಕ್ಟೋಬರ್ 1 ಹಿರಿಯರ ದಿನಾಚರಣೆಯನ್ನಾಗಿ ಜಾರಿಗೆ ತಂದಿತು. ಮೊಮ್ಮಕ್ಕಳ ರೂಪ, ಮಾತು, ನಡೆ, ನುಡಿ, ಹಾವಭಾವಗಳಲ್ಲಿ ಹಿರಿಯರು ತಮ್ಮನ್ನ ತಾವು ನೋಡಿಕೊಂಡು ಸಂತೋಷ ಪಡುತ್ತಾರೆ. ನಾವು ಎಷ್ಟೇ ಓದಿ ಪದವಿ ಪಡೆದುಕೊಂಡರೂ ಅವರ ಅನುಭವದ ಜ್ಞಾನದ ಮುಂದೆಯೇ ನಮ್ಮ ಜ್ಞಾನ ಶೂನ್ಯವೇ ಸರಿ. ಅವರ ತಿಳುವಳಿಕೆಯ ಕಿವಿ ಮಾತುಗಳು, ಅನುಭವ ನಮಗೆ ದಾರಿದೀಪ. ಹಿರಿಯರು ಮಕ್ಕಳ ಮೇಲೆ ಹದ್ದಿನ ಕಣ್ಣು, ಸರ್ಪಗಾವಲು ಇದ್ದಂತೆ. ಕಿರಿಯರು ತಪ್ಪು ಮಾಡಿದರೆ ತಿದ್ದಿ ತೀಡುವ, ಸಂಸ್ಕಾರ ನೀಡುವ ಜೀವ ಎಂದರೆ ಹಿರಿಯರು. ಜೀವನ ಮೌಲ್ಯಗಳನ್ನ ಕಲಿಸಿಕೊಡುವ ಆದರ್ಶ ವ್ಯಕ್ತಿತ್ವ ಅವರದು. ಮನೆಯಲ್ಲಿ ಕರೆಂಟ್ ಇಲ್ಲದ ಸಮಯದಲ್ಲಿ ಅಜ್ಜ ಅಜ್ಜಿಯರು ತೊಡೆಯ ಮೇಲೆ ಕುಳಿತು ಅವರು ಹೇಳುವ ದೇಶಭಕ್ತರ, ಶರಣರ, ಸಂತರ ಕಥೆಗಳು, ರಾಮಾಯಣ, ರಾಜಕಾರಣಿಗಳ ಕತೆ, ಊರಿನ ಇತಿಹಾಸ, ಒಗಟು, ಒಡಪು, ಗಾದೆಗಳು, ಲೆಕ್ಕ ಜಾಣ್ಮೆಯ ಪ್ರಶ್ನೆಗಳು ಒಂದಲ್ಲ ಎರಡಲ್ಲ, ಇವೆಲ್ಲವನ್ನ ಇಂದಿನ ಮಕ್ಕಳು ಕಳೆದುಕೊಳ್ಳುತ್ತಿದ್ದಾರೆ. ಆಹಾ, ಎಂತಹ ಅನುಭವ ಅವರದು! ತಾಯಿ ಮಕ್ಕಳಿಗೆ ಜನ್ಮ ನೀಡಬಹುದು, ಆದರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳ ಬಾಂಧವ್ಯ ಒಂದು ಸುಮಧುರ ಸಂಬಂಧ. ತಾಯಿ ಅಡುಗೆ ಕೆಲಸದಲ್ಲಿ ಅಥವಾ ಉದ್ಯೋಗಕ್ಕೆ ಹೊರಗೆ ಹೋದರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳ ಹಾಸಿಗೆಯಿಂದ ಹಿಡಿದು ರಾತ್ರಿ ಊಟ ಮಾಡಿ ಮಲಗುವವರೆಗೂ ಅವರನ್ನ ಅಜ್ಜ ಅಜ್ಜಿಯೇ ನೋಡಿಕೊಳ್ಳುವುದು. ಊಟ, ಉಡುಗೆ, ಆಟ ಪಾಠ ಎಲ್ಲವೂ ಅಜ್ಜ ಅಜ್ಜಿಯರೇ ನೋಡಿಕೊಳ್ಳುವುದು. ಇಂದು ಹುಟ್ಟಿದ ಮಕ್ಕಳನ್ನ ಅಜ್ಜ ಅಜ್ಜಿಯಿಂದ ಬೇರ್ಪಡಿಸಿ ಶಿಶು ವಿಹಾರಕ್ಕೆ ಸೇರಿಸುತ್ತಾರೆ. ಮಾಡಿದ್ದುನ್ನೋ ಮಹಾರಾಯ, ಕರ್ಮ ರಿಟರ್ನ್ಸ್, ಕರ್ಮ ಯಾರನ್ನೂ ಬಿಡುವುದಿಲ್ಲ ಎಂಬಂತೆ ತಮ್ಮ ತಂದೆ ತಾಯಿಯನ್ನೇ ವೃದ್ಧಾಶ್ರಮಕ್ಕೆ ಮಕ್ಕಳು ಸೇರಿಸುತ್ತಿರುವುದು ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಎಂದು ಗೊತ್ತಾಗುತ್ತಿದೆ. ತಂದೆ ತಾಯಿ ಮಕ್ಕಳನ್ನ ಹೊಡೆಯಬಹುದು, ಆದರೆ ಅಜ್ಜ ಅಜ್ಜಿ ಎಂದೂ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲ. ಅವರ ಪ್ರೀತಿವಂತರ ಆಕಾಶಕ್ಕೂ ವಿಶಾಲ, ಭೂಮಿಯಷ್ಟು ತೂಕ, ಸಾಗರದಷ್ಟು ಆಳ. ಅಜ್ಜಿ ಕೈತುತ್ತು ನೀಡಿದರೆ ಅಜ್ಜ ಬೆನ್ನ ಮೇಲೆ ಕೂರಿಸಿಕೊಂಡು ಇಡೀ ಪ್ರಪಂಚವನ್ನೇ ತೋರಿಸುತ್ತಾರೆ. ಅಂತಹ ಹಿರಿಯ ಜೀವಿಗಳನ್ನ ನಾವು ಕಡೆಗಣಿಸುತ್ತಿದ್ದೇವೆ. ಅವರಿಗೇನು ತಿಳಿಯುತ್ತೆ ಅಂತ ಅವರನ್ನ ಕಡೆಗಣಿಸಿ ಅವರ ಅಭಿಪ್ರಾಯಕ್ಕೆ ಬೆಲೆ ಕೊಡುವುದಿಲ್ಲ. ಬಾಲ್ಯ, ಹರೆಯ, ವೃದ್ಧಾಪ್ಯ ಎಲ್ಲರಿಗೂ ಸ್ವಾಭಾವಿಕ. ಆ ಕಾಲಕ್ಕೆ ಬಂದಾಗ ಮಕ್ಕಳಿಗೆ ಅರ್ಥವಾಗುತ್ತೆ. ನಾನು ಹೇಳುವುದು ಇಷ್ಟೇ, ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಬೆಲೆ ನೀಡಿ, ಗೌರವ ಕೊಡಿ, ಅವರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ, ಅವರ ಕೆಲಸಗಳಲ್ಲಿ ಸಹಾಯ ಮಾಡಿ, ಅವರಿಗೆ ಕಾಯಿಲೆ ಬಂದರೆ ಔಷಧೋಪಚಾರ ಮಾಡಿ, ಅವರ ವಿಶೇಷ ದಿನಗಳಾದ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವದಂದು ಮರೆಯದೆ ಅವರಿಗೆ ಉಡುಗೊರೆ, ಶುಭಾಶಯಗಳನ್ನ ತಿಳಿಸಬೇಕು. ಅವರು ಇಷ್ಟಪಡುವ ಪ್ರವಾಸಿ ಸ್ಥಳಗಳಿಗೆ ಕರೆದುಕೊಂಡು ಹೋಗುವುದು, ಅವರ ಹಬ್ಬ ಆಚರಣೆ ಸಂಸ್ಕೃತಿಯನ್ನ ಪಾಲಿಸಿ ಖುಷಿ ಪಡಿಸಬೇಕು.
ಹಿರಿಯರ ಅನುಭವವೇ ನಮಗೆ ದಾರಿದೀಪ. ಕಾಸು ಇದ್ದ ಮನೆಯಲ್ಲಿ ರಾಸಿಗಿಲ್ಲ ಕೊರತೆಯು, ಕೂಸು ಇದ್ದ ಮನೆಯಲ್ಲಿ ಸಂತಸಕ್ಕಿಲ್ಲ ಕೊರತೆಯು, ಅಜ್ಜಿ ಮನೆಯಲ್ಲಿದ್ದರೆ ಕತೆಗಳಿಗಿಲ್ಲ ಕೊರತೆಯು, ಅಜ್ಜ ಮನೆಯಲ್ಲಿದ್ದರೆ ಕುದುರೆಗಿಲ್ಲ ಕೊರತೆಯು, ಹಿರಿಯರಿದ್ದ ಮನೆಯಲ್ಲಿ ಅನುಭವಕ್ಕಿಲ್ಲ ಕೊರತೆಯು ಎಂದು ಹೇಳುತ್ತಾ ನನ್ನ ಈ ಹಿರಿಯರ ದಿನಾಚರಣೆಯ ಪ್ರಬಂಧ ಅಥವಾ ಭಾಷಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.